ಯಾರು ತಪ್ಪು ಮಾಡ್ತಾರೋ ಅವರ ಮೇಲೆ FIR. ನಾವು ಯಾರನ್ನು ನೋಡಿ FIR ಹಾಕಲ್ಲ. ಹಾಕಿರೋ FIRನ ತೆಗಿತೀರಾ ಸರ್, ಅಷ್ಟೇ. ದಿನೇಶ್ ಗುಂಡೂರಾವ್ ಸರ್, ಅದೇ ಹುಬ್ಬಳ್ಳಿ ಕೇಸು ಕೋರ್ಟ್ ಹೇಳೋ ಪರಿಸ್ಥಿತಿಗೆ ಬಂತು. ತುಮಕೂರು ಹೋರಾಟ ಪಕ್ಷಾತೀತ ಅಲ್ಲ, BJPಯವರು ಮಾಡುತ್ತಿರುವುದು ಪಾಲಿಟಿಕ್ಸ್. ಅವರು ನೀರಿಗಾಗಿ ಮಾಡಿದ್ರಿ, ನೀವು ಕೂಡ ನಮ್ಮ ಜಲ ನಮ್ಮ ಹಕ್ಕು ಅನ್ನುವಂಥದ್ದನ್ನು ನೀವು ಮಾಡಿದ್ರಿ. ದಿಸ್ ಇಸ್ ಪಾಲಿಟಿಕ್ಸ್. ಅವ್ರು ಮಾಡ್ತಾ ಇರೋದು ರಾಜಕಾರಣ. ನಾವು ಹಿಂದೆ ಕುಮಾರಸ್ವಾಮಿ ಅವರ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಸ್ಯಾಂಕ್ಷನ್ ಆಗಿತ್ತು. BJP ಗೌರ್ಮೆಂಟ್ ಬಂದು ಅವರ ಯಡಿಯೂರಪ್ಪನವರು ಮತ್ತು ಅವರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರಲ್ಲ ಮಧುಸ್ವಾಮಿ ಅವರೆಲ್ಲ ಸೇರಿ ಅದನ್ನು ತಡಾಗಿ ಹೋಲ್ಡ್ ಮಾಡಿದರು. ಆಗ 600 ಕೋಟಿ ಇತ್ತು, ಈಗ 900 ಕೋಟಿ ಚಿಲ್ಲರೆ 10,000 ಕೋಟಿಗೆ ಆಗಿದೆ. ಇದು ಅವ್ರಿಗೆ ಹಸುವೆ ಅಷ್ಟೇ. ಅವ್ರಿಗೆ 10 ವರ್ಷದಿಂದ 12 ವರ್ಷದಿಂದ ಏನು ನೀರು ಕುಣಿಗಲ್ಗೆ ಹೋಗಬೇಕಾಗಿತ್ತೋ ಆ ನೀರು ಹೋಗಿಲ್ಲ. ಇವನ್ 91% ಅವ್ರಿಗೆ ಲಾಸ್ ಆಗಿದೆ, ಕೊರತೆ. 91, 92, 95 ಲಾಸ್ಟ್ 10 ಇಯರ್ಸ್ ಸ್ಟ್ರಾಟಜಿಸ್ 2014ರಿಂದ ಇಲ್ಲಿವರೆಗೂ ಕೂಡ ಅವ್ರಿಗೆ ತುಮಕೂರು ವಲಯದಿಂದ ಅವ್ರಿಗೇನು ಕುಣಿಗಲ್ಗೆ 2 TMC ನೀರು ಹೋಗ್ಬೇಕಾಗಿತ್ತು, ಯಾವಾಗ ಕೂಡ ಅವ್ರಿಗೆ ಹೋಗಿಲ್ಲ. ಇಲ್ಲಿವರೆಗೂ ಅವ್ರಿಗೆ 10% ಹೋಗಿಲ್ಲ, 10% ಕೂಡ ಹೋಗಿಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಅದನ್ನು ತೆಗೆದುಕೊಳ್ಬೇಕು ಅಂತ ತೆಗೆದುಕೊಂಡಿದ್ದೇವೆ. ಯಾರಿಗೂ ಏನು ಇದರಿಂದ ಅನ್ಯಾಯ ಏನು ಆಗ್ತಾ ಇಲ್ಲ. ತುಮಕೂರು ಶಾಖಾ ನಾಲೆ ಮೇಲ್ದರ್ಜೆಗೆ ಬರುವ ಎಲ್ಲ ತಾಲೂಕುಗಳು ಹಂಚಿಕೆಗೆ ಯಾವುದೇ ತೊಂದರೆ ಇರುವುದಿಲ್ಲ. ಇದನ್ನು ನಾವು ಮಾಡ್ತಾ ಇದ್ದೇವೆ. ಇವ್ರಿಗೆ ಏನಂತ ಹೇಳಿದ್ರೆ ನೋಡಿ, ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ FIR. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾರು ನೋಡೋಕೆ ಹೋಗೋಲ್ಲ. ಅದು ಯಾರು ಕಾನೂನು ಬಾಹಿರವಾಗಿ ಏನಾದರೂ ನಡ್ಕೊಂಡ್ರೆ ಅವಾಗ FIR ಆಗ್ತದೆ. ನಾವು ಹಿಂದೂಗಳ ಮೇಲೆ FIR ಹಾಕಿ ಮುಸಲ್ಮಾನರ ಮೇಲೆ FIR ಹಾಕಿ ಅಂತ ಹೇಳೋಕ್ಕಾಗ್ತದಾ? ಸರ್ಕಾರಕ್ಕೆ ಎಲ್ಲರೂ ಒಂದೇ. ನಮ್ಮ ಚಿಂತನೆ ಕೂಡ ಅದೇ, ಎಲ್ಲರೂ ಒಂದೇ ನಮಗೆ, ಆಯಿತಾ? ಇವ್ರಿಗೆ ಮಾತ್ರ ಹಿಂದೂಗಳಿಗೆ ಮಾತ್ರ ಕಾಣ್ತಾರೆ, ಯಾರಿಗೆ BJP ಅವ್ರಿಗೆ ಮುಸಲ್ಮಾನರು ಕಾಣೋದೇ ಇಲ್ಲ. ಅವ್ರಿಗೆ ನಮ್ಗೆ ಎಲ್ಲರೂ ಕೂಡ ಕಾಣ್ತಾರೆ. ಯಾಕಂದ್ರೆ ನಾವು ಎಲ್ಲರೂ ಕೂಡ ನೋಡ್ತೀವಿ, ಯಾರನ್ನೂ ಕೂಡ ದ್ವೇಷ ಮಾಡಲ್ಲ. ಅವ್ರಿಗೆ ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ದ್ವೇಷ, ಏನೋ ಒಂಥರ ಅವ್ರ ಮೇಲೆ ಇವರು ಈ ದೇಶದವ್ರು ಇವರೆಲ್ಲ ಪಾಕಿಸ್ತಾನದವ್ರು ಅಂತ ಮಾತಾಡ್ತಾರೆ. ನಮ್ಮ ದೇಶದಲ್ಲೇ ಹುಟ್ಟಿ ಸಾವಿರಾರು ವರ್ಷಗಳು ಇಲ್ಲೇ ಇದ್ದು ಇಲ್ಲೇ ಹುಟ್ಟಿ ಬೆಳೆದು ದೇಶಕ್ಕೋಸ್ಕರ ಎಲ್ಲ ರೀತಿಯ ಹೋರಾಟಗಳ ತ್ಯಾಗ ಬಲಿದಾನ ನೀಡಿರ್ತಕ್ಕಂಥ ಒಂದು ಜನಾಂಗವನ್ನು ನೀವು ಪಾಕಿಸ್ತಾನ ಅಂತ ಹೇಳ್ಬಿಟ್ರೆ ಅದು ಅವರ ಪರಿಕಲ್ಪನೆ, ಅದು ನಮ್ದಲ್ಲ. ನಮಗೆಲ್ಲರೂ ಒಂದೇ. ನಾವು ಬರೀ ಹಿಂದೂ ವಿರೋಧಿ ಅಂತ ಅಲ್ಲ, ನಾವು ಕೂಡ ಹಿಂದೂನೇ. ನಮ್ಮ ಮುಖ್ಯಮಂತ್ರಿಗಳ ಹೆಸರಲ್ಲಿನೇ ಸಿದ್ದರಾಮಯ್ಯ ಇದ್ದಾರೆ. ನಾವು ಮಹಾತ್ಮ ಗಾಂಧೀಜಿಯವರ ಪಕ್ಷದವರು. ಮಹಾತ್ಮ ಗಾಂಧೀಜಿಯವರು ರಾಮನ ಭಕ್ತರಷ್ಟಂತ ಇಡೀ ಜಗತ್ತಿಗೆ ಗೊತ್ತಿದೆ. ಇದನ್ನ ಅವರು ಹಿಂದೂ ಮುಸ್ಲಿಂ ಅಂತ ಒಂದು ಬೂತ್ ಕನ್ನಡಿಯಿಂದ ನೋಡೋದನ್ನ ಬಿಟ್ಟು ಬೇರೆ ಸಾಮಾಜಿಕ ಒಂದು ಕಾಳಜಿ ಬದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಅವರಿಗೆ ಒಂದು ಕಿವಿ ಮಾತನ್ನು ಒಬ್ಬ ಮಹಿಳೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುನಿಲ್ ಕುಮಾರ್ ಆಗಿರ್ಬೋದು ಅಥವಾ ಹಲವಾರು BJPಯಲ್ಲಿರುವಂಥ ಹಲವಾರು ಶಾಸಕರು ಈ ಹಿಂದೂ ಮುಸ್ಲಿಂ ಮಾಡಿನೇ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ.